ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಈಗ ಕುಡಿಯುವ ನೀರಿಗಾಗಿ ಯುದ್ಧವೇ ನಡೆಯುತ್ತಿದೆ. ವಾರ್ಡ್ ನಂಬರ್ 18 ಸೇರಿದಂತೆ ಹಲವು ಭಾಗಗಳಲ್ಲಿ ಹನಿ ನೀರಿಗೂ ಪರದಾಡುವಂತಾಗಿದ್ದು, ಹತಾಶರಾದ ಜನರು ಈಗ ನೇರವಾಗಿ ನಮಾಜ್ಗೇರ ಗುಡ್ಡದ ಟ್ಯಾಂಕ್ಗೆ ಮುತ್ತಿಗೆ ಹಾಕಿದ್ದಾರೆ. ಶಾಸಕ ಹಂಪಯ್ಯ ನಾಯಕ ಅವರೇ, ಸಚಿವ ಬೋಸರಾಜು ಸಾಹೇಬರೇ, ಎಲ್ಲಿದ್ದೀರಾ ನೀವು? ಪ್ರವಾಸಿ ಮಂದಿರದಲ್ಲಿ ನೀವು ನಡೆಸುವ ಹೈಟೆಕ್ ಸಭೆಗಳು ಕೇವಲ ಚರ್ಚೆಗೆ ಸೀಮಿತವಾಗಿದ್ದಾವ ಎಂದು ಜನರು ಕೆಂಡ ಕಾರುತ್ತಿದ್ದಾರೆ. ಕೈ ಹಿಡಿದು ಗೆಲ್ಲಿಸಿದ ಜನರು ಇಂದು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವುದು ನಿಮ್ಮ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಧಿಕಾರವಿದ್ದಾಗ ಜನರ ಕಷ್ಟಕ್ಕೆ ಸ್ಪಂದಿಸದಿದ್ದರೆ ಅದೇ ಜನ ನಾಳೆ ಮತದಾನದ ಮೂಲಕ ತಕ್ಕ ಪಾಠ ಕಲಿಸುವುದರಲ್ಲಿ ಸಂಶಯವಿಲ್ಲ. ಅನ್ನಿ ಜನರ ನೀರಿನ ಕೂಗು ಶಾಸಕರು ಮತ್ತು ಸಚಿವರ ಕಿವಿಗೆ ಬಿದ್ದ ಕೂಡಲೇ ಪರಿಹಾರ ಸಿಗಲಿ. ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದರೆ 8-10 ದಿವಸಗಳಿಂದ ನೀರೇ ಇಲ್ಲ. ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈಗಾಗಲೇ ಕೌನ್ಸಿಲರ್ ಹೋಗಿ ಭೇಟಿಯಾಗಿ ಚೀಫ್ ಆಫೀಸರ್ನ ಒಂದು ಮೇಲಾಧಿಕಾರಿಗಳನ್ನ ಸಾಕಷ್ಟು ಸಲ ಭೇಟಿಯಾದರೂ ಕೂಡ ಯಾವುದೇ ಜುಮೇದಾರಿ ಆಗ್ತಾ ಇಲ್ಲ. ಆಮೇಲೆ ಜುಮೇದಾರಿ ತಗೊಳ್ತಾ ಇಲ್ಲ. ಆಮೇಲೆ ನಿಮ್ಮ ಯಾರೇ ನೀರಿನ ಟ್ಯಾಂಕ್ ಹತ್ರ ಬಂದೀವಿ ಎಲ್ಲರೂ ಸದಸ್ಯರು ನಾವೆಲ್ಲರೂ ಕೂಡ್ಕೊಂಡು ಮೇಲೆ ವೀಕ್ಷಣೆ ವಯಸ್ಸಾದವರು ನಡೀಲಿಕ್ಕೆ ಬರೋಂಗಿಲ್ಲ. ಬಹಳಷ್ಟು ಜನರಿಗೆ ನೀರಿಲ್ಲ, ಕುಡಿಯೋಕೆ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ. ಅದಕ್ಕೆ ನಾವೇನಪ್ಪ ಅಂದರೆ ಇಲ್ಲಿ ಟ್ಯಾಂಕ್ನ ಹತ್ರ ಬಂದು ವೀಕ್ಷಣೆ ಮಾಡಿದಾಗ ಟ್ಯಾಂಕ್ ತುಂಬಿದ ಆದ ನೀರು ಬರೋಂಗಿಲ್ಲ. ಕಾರಣ ಏನು? ಒಂದು ತಿಂಗಳಿಂದ ಇದಕ್ಕೆ ಸಮಸ್ಯೆ ಇತ್ಯರ್ಥಪಡಿಸಬೇಕು ಸಂಬಂಧಪಟ್ಟವರು. ಅಂದರೆ ಈ ನೀರು ಇದ್ದಿದ್ರೆ ನಾವು ಬದುಕು ಹೇಗೆ ಮಾಡಬೇಕು? ಅದಕ್ಕೆ ವಯಸ್ಸಾದವ್ರಿಗೆ ಈ ರೀತಿಯಿಂದ ಬೋಣಿಯನ್ನು ತಪ್ಪಿಸಲಿಕ್ಕೆ ನೀವೆಲ್ಲರೂ ಏನಪ್ಪ ಕಾರಣಿ ಹಿರಿಯ ಅಧಿಕಾರಿಗಳು ಈ ಎಲ್ಲ ಕಡೆ ಐತೆ. ಇದು ಇದ್ದು ಸಹಿತ ಈ ಸಮಸ್ಯೆ ನೀರು ತುಂಬಿದ್ರು ಕೂಡ ನಮ್ಗೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಸೋಚಿದ ಸಂಗತಿಯಾಗಿದೆ. ಅದಕ್ಕಾಗಿ ಇದಕ್ಕೆ ಎಲ್ಲ ಸದಸ್ಯರು ನಿಮ್ಮ ಎಲ್ಲ ಆರೋಪ ನಮ್ದಲ್ಲ, ಆದರೆ ನಮಗೆ ದಿನನಿತ್ಯ ಬಳಕೆ ಆಗ್ತಕ್ಕಂಥ ನೀರಿನ ಪುರವಠೆ ಆದರೆ ನಮಗೆ ಯಾವ ಥರದೂ ಇಲ್ಲ. ಈ ಹಿಂದೆ ಯಾವ ರೀತಿಯ ಪುರವಠೆ ಆಗ್ತಿತ್ತು, ಹಿಂದೆ ಯಾವ ರೀತಿಯಾಗಿ ನಮಗೆ ಸಿಗ್ತಿತ್ತು ನೀರಿನ ವ್ಯವಸ್ಥೆ, ಅದೇ ರೀತಿಯಾಗಿ ಈ ಮುಂದುವರಿಲಿ ಅಂತಿಕೊಂಡು ಎಲ್ಲ ಇಲ್ಲಿ ಏರ್ಲಿಕ್ಕೆ ಸಹಿತ ಬರೋಂಗಿಲ್ಲ. ನಮಗೆ ಗಾಡಿ ಮ್ಯಾಗ ಬಂದೀವಿ ನೋಡಕ. ಇಲ್ಲಿ ಬಂದಿರೋ ಉದ್ದೇಶ ಏನ್ರಿ? ಉದ್ದೇಶ ನೀರು ಬೇಕು, ಎಲ್ಲರಿಗೂ ನೀರು ಬೇಕಾದ ಎಲ್ಲರೂ ಒಕ್ಕಲಿಂದ ಬಂದು ನಮ್ಮ ಸಮಸ್ಯೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ದಯವಿಟ್ಟು